ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದ್ರೆ ಉಪವಾಸ ಅಂದ್ರೇನು, ಉಪವಾಸ ಯಾವ ರೀತಿ ಇರಬೇಕು, ಉಪವಾಸದಲ್ಲಿ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಉಪವಾಸ, ಉಪ ಅಂದ್ರೆ ಹತ್ತಿರವಾಗಿ, ವಾಸ ಇರೋದು, ಹತ್ತಿರವಾಗಿ ಇರೋದು ಅಂದ್ರೆ ಭಗವಂತನಿಗೆ ಹತ್ತಿರವಾಗಿ ಇರೋದು ಅಂತ ಅರ್ಥ. ಇಷ್ಟ ಬಂದಾಗೆಲ್ಲ ಮಾಡೋದು, ಯಾವಾಗ ಬೇಕಂದ್ರೆ ಆವಾಗ ಮಾಡೋದು, ಆ ರೀತಿ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಕೂಡ ಹೇಳಿಲ್ಲ. ಆ ರೀತಿ ಮಾಡಿದ್ರೆ ಅದನ್ನು ಉಪವಾಸ ಅಂತ ಕರೆಯಲ್ಲ. ಹಸಿವಾಗ್ತಾ ಇರುತ್ತೆ, ತಿನ್ನಲ್ಲ. ಬಾಯಾರಿಕೆಯಿಂದ ಏನಾದ್ರೂ ಕುಡಿಬೇಕು ಅನ್ಸುತ್ತೆ, ಕುಡಿಯಕ್ಕಾಗಲ್ಲ. ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ನಿದ್ದೆ ಮಾಡಕ್ಕಾಗಲ್ಲ. ಈ ರೀತಿ ಇದ್ರೆ ಶರೀರಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅದರ ಅನುಭವ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಹಸಿವಿನಿಂದ ಇದ್ದಾಗ ತಿನ್ನದೆ ಹಾಗೆ ಇರೋದ್ರಿಂದ ಆಗುವ ಒಂದು ಕಷ್ಟದ ಅನುಭವ, ಬಾಯಾರಿಕೆ ಇದ್ದಾಗ ಏನು ಕುಡಿದೆ ಹಾಗೆ ಇರೋದ್ರಿಂದ ಆಗುವ ಒಂದು ಕಷ್ಟದ ಅನುಭವ, ನಿದ್ದೆ ಮಾಡಬೇಕಾದ್ರೆ ನಿದ್ದೆ ಮಾಡದೆ ಹಾಗೆ ಇರುವುದರಿಂದ ಆಗುವ ಒಂದು ಕಷ್ಟದ ಅನುಭವ, ಉಪವಾಸ ಇರುವಾಗ ಈ ರೀತಿ ಎಲ್ಲ ಅನುಭವ ನಮ್ಗೆ ಆಗುತ್ತೆ. ಆ ರೀತಿಯ ಒಂದು ನೋವು ಏನಕ್ಕೆ ಅನುಭವಿಸ್ಬೇಕು ಅಂದ್ರೆ, ಜೀವಾತ್ಮ ಯಾವತ್ತೋ ಒಂದು ದಿನ ಶರೀರವನ್ನು ಬಿಟ್ಟು ಹೊರಗಡೆ ಹೋಗಲೇಬೇಕು. ಆ ಹೊರಗಡೆ ಹೋಗ್ಬೇಕಾದ್ರೆ ಆ ಜೀವಾತ್ಮ ಸಂತೋಷದಿಂದ ಇರಲ್ಲ, ತುಂಬಾ ಕಷ್ಟಪಟ್ಕೊಂಡು ಹೊರಗಡೆ ಹೋಗುತ್ತೆ. ಆ ರೀತಿ ಕಷ್ಟಪಡ್ಕೊಂಡು ಹೋಗುವಾಗ ಆ ಜೀವಾತ್ಮನಿಗೆ ಆಗುವಂತ ಒಂದು ನೋವು ಯಾವ ರೀತಿ ಇರುತ್ತೆ ಅಂದ್ರೆ, ಒಂದೇ ಸಲ 1,00,000 ಚೇಳುಗಳು ಕಡಿದ್ರೆ ಯಾವ ರೀತಿಯ ನೋವಾಗುತ್ತೋ ಆ ರೀತಿಯ ನೋವನ್ನ ಜೀವಾತ್ಮ ಅನುಭವಿಸ್ತಾನೆ. ಆ ರೀತಿಯ ಒಂದು ನೋವನ್ನು ಅನುಭವಿಸ್ಕೊಂಡು ಜೀವಾತ್ಮ ಶರೀರದಿಂದ ಹೊರಗಡೆ ಹೋಗ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ನೆನಪಾಗೋದಿಲ್ಲ. ತಿನ್ಬೇಕನ್ಸಿದ್ರು ಏನು ತಿನ್ನದೆ ಹಾಗೆ ಇದ್ದು ಕಷ್ಟವನ್ನು ಅನುಭವಿಸುತ್ತಾ ಭಗವಂತನ ನಾಮಸ್ಮರಣೆ, ಕುಡಿಬೇಕನ್ಸಿದ್ರು ಏನೇ ಕುಡಿಯದೇ ಇದ್ದು ಕಷ್ಟವನ್ನ ಅನುಭವಿಸುತ್ತಾ ಭಗವಂತನ ನಾಮಸ್ಮರಣೆ, ನಿದ್ದೆ ಮಾಡ್ಬೇಕನ್ಸಿದ್ರು ನಿದ್ದೆ ಮಾಡದೇ ಇದ್ದು ಕಷ್ಟವನ್ನು ಅನುಭವಿಸುತ್ತಾ ಭಗವಂತನ ನಾಮಸ್ಮರಣೆ, ಈ ರೀತಿ ಎಲ್ಲ ಕಷ್ಟವನ್ನು ಅನುಭವಿಸುತ್ತಾ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡುವುದೇ ಉಪವಾಸ. ಈಗಿನ ಜನ ಉಪವಾಸ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು 1 ಲೋಟ ತುಂಬಾ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಉಪವಾಸ ಮಾಡ್ತಾರೆ. ಆ ರೀತಿ ಮಾಡೋದನ್ನ ಉಪವಾಸ ಅಂತ ಕರೆಯಲ್ಲ. ಹಾಗಿದ್ರೆ ಉಪವಾಸ ಯಾವಾಗ ಮಾಡಬೇಕು? ಏಕಾದಶಿಯ ದಿನಗಳು ಯಾವಾಗ ಯಾವಾಗ ಬರುತ್ತೋ ಅಂತಹ ದಿನಗಳಲ್ಲಿ ಉಪವಾಸ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ನಮ್ಮ ಶರೀರದಲ್ಲಿ ಕೆಲವೊಂದು ಕಾರ್ಯಗಳು ಸದಾ ನಿರಂತರವಾಗಿ ನಡೀತಾನೇ ಇರುತ್ತೆ. ಅಂತಹ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಉಸಿರಾಟ ಅನ್ನೋದು ಸದಾ ಆಗ್ತಾನೇ ಇರಬೇಕು. ಆ ಉಸಿರಾಟವನ್ನು ನಿಲ್ಸಕ್ಕಾಗುತ್ತಾ? ಆಗೋದಿಲ್ಲ. ರಕ್ತ ಪ್ರಸರಣ ಯಾವಾಗಲೂ ಆಗ್ತಾನೇ ಇರಬೇಕು. ಆ ರಕ್ತ ಪ್ರಸರಣ ಆಗೋದನ್ನು ನಿಲ್ಸೋಕೆ ಆಗೋದಿಲ್ಲ. ಹೃದಯ ಬಡಿತ ಅನ್ನೋದು ಸದಾ ಆಗ್ತಾನೆ ಇರುತ್ತೆ, ಅದನ್ನು ನಿಲ್ಸೋದಕ್ಕೆ ಆಗಲ್ಲ. ಆದ್ರೆ ನಮ್ಮ ಶರೀರದ ಅವಯವಗಳಿಗೆ ಬೇಕಾಗುವಂತಹ ಒಂದು ರಕ್ತವನ್ನು ತಯಾರು ಮಾಡೋದಕ್ಕೆ ನಾವು ಏನೆಲ್ಲ ಪದಾರ್ಥಗಳನ್ನು ತಿಂತೀವೋ ಅಂತಹ ಪದಾರ್ಥಗಳನ್ನು ಜೀರ್ಣ ಮಾಡೋದಕ್ಕೋಸ್ಕರ ಈ ಶರೀರದ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ನಿರಂತರವಾಗಿ ಕೆಲಸ ಮಾಡುವ ಈ ನಮ್ಮ ಶರೀರದ ವ್ಯವಸ್ಥೆಗೆ ವಿಶ್ರಾಂತಿ ಅನ್ನೋದೇನಾದ್ರೂ ಕೊಟ್ರೆ ಅದು ಮತ್ತಷ್ಟು ಸಂತೋಷದಿಂದ ಕೆಲಸ ಮಾಡುತ್ತೆ. ಈ ನಮ್ಮ ಶರೀರಕ್ಕೆ ಆಹಾರವನ್ನು ಕೊಡೋದು ನಿಲ್ಲಿಸಿ ಭಗವಂತನಿಗೆ ಕೀರ್ತನೆಗಳಿಂದ, ಜ್ಞಾನದಿಂದ, ಭಜನೆಗಳಿಂದ, ಸ್ತೋತ್ರಗಳಿಂದ, ಭಗವಂತನ ನಾಮಸ್ಮರಣೆಯಿಂದ, ಹಾಡುಗಳಿಂದ ಹೃದಯವನ್ನು ತುಂಬಿಸಬೇಕೇ ಹೊರತು ಉಪವಾಸ ಇದ್ದು ಮಾಡಬಾರ್ದ ಕೆಲಸಗಳನ್ನ ಮಾಡಬಾರ್ದು. ಅದನ್ನ ಉಪವಾಸ ಅಂತ ಕರೆಯಲ್ಲ. ಉಪವಾಸ ಇರ್ತೀನಿ ಅಂತ ಹೇಳ್ಬಿಟ್ಟು ಕೆಲಸ ಕಾರ್ಯಗಳಿಗೆ ಹೋಗೋದು, ಆಫೀಸ್ಗೆ ಹೋಗೋದು, ಕಂಪ್ನಿಗೆ ಹೋಗೋದು, ಈ ರೀತಿ ಮಾಡೋದಕ್ಕೆ ಉಪವಾಸ ಅಂತ ಕರೆಯೋದಿಲ್ಲ. ಅದನ್ನ ಕರ್ಮಫಲ ಅಂತ ಕರೀತಾರೆ. ಯಾವ ರೀತಿ ಅಂದ್ರೆ, ತಿನ್ನೋದಕ್ಕೆ ಇದ್ರೂ ತಿನ್ನಕ್ಕಾಗದೆ ಯಾವುದೋ ಒಂದು ಜನ್ಮದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಯಾರೋ ಬಂದು ಮನೆ ಹತ್ರ ಹಸಿವಾಗ್ತಾ ಇದೆ ಅನ್ನ ಕೊಡೆ ಅಂತ ಕೇಳಿದಾಗ ಕೊಡೋದಕ್ಕೆ ಎಷ್ಟು ಬೇಕಾದರೂ ಇದ್ರೂ ಮನೆಯಲ್ಲಿ ಬಚ್ಚಿಟ್ಕೊಂಡು ಅಂತಹ ವ್ಯಕ್ತಿನ ವಾಪಸ್ ಕಳಿಸಿದಾಗ ಆ ವ್ಯಕ್ತಿಯ ಅನುಭವಿಸಿರುವಂಥ ಒಂದು ನೋವಿನ ಪಾಪದ ಫಲ ನಮ್ಮ ಖಾತೆಗೆ ಬಿದ್ದಾಗ ಈಗ ಆಹಾರ ಇದ್ದು ತಿನ್ನಕ್ಕಾಗದೆ ದರಿದ್ರವನ್ನು ಅನುಭವಿಸ್ತಾ ಆ ಕರ್ಮಫಲನ ತೊಳ್ಕೊಳ್ಳೋದು ಅಂತ ಅರ್ಥ. ಒಂದು ವೇಳೆ ಯಾರಾದ್ರೂ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರ ಶರೀರವು ಎಷ್ಟೊತ್ತು ಕಾಲ ಆಹಾರ ತಿನ್ನದೆ ಇರೋದಕ್ಕೆ ಸಾಧ್ಯ ಆಗುತ್ತೋ ಅಂತಹ ಸಮಯದಲ್ಲಿ ಮಾತ್ರ ಉಪವಾಸ ಇರಬೇಕು. ಇನ್ನ ಯಾರಾದ್ರೂ ಒಬ್ರು ಸುಮಾರು 5 ಗಂಟೆಗಳ ಕಾಲ ಏನು ತಿಂದೆ ಹಾಗೆ ಇರ್ತೀವಿ ಅನ್ನೋರಾದ್ರೆ ಅಂಥವ್ರು ಉಪವಾಸ ಮಾಡ್ತಿರ್ಬೇಕಾದ್ರೆ 5 ಗಂಟೆಗಳ ಕಾಲ ಮಾತ್ರ ಇದ್ದು ನಂತರ ಇರೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ಕೊಳ್ಳಿ. ಅಂಥವ್ರು ಏನ್ ಮಾಡ್ಬೇಕಂದ್ರೆ, ಶರೀರಕ್ಕೆ ಏನು ಆಗ್ದಂಗೆ, ಶರೀರ ಬೀಳ್ದಂಗೆ ಬೇಕಾಗುವಂತ ಒಂದು ಸಾತ್ವಿಕ ಆಹಾರವನ್ನು ಶರೀರಕ್ಕೆ ಕೊಡ್ಬೋದು. ದೇವರ ಪ್ರಸಾದಕ್ಕೆ ಯೋಗ್ಯವಾಗುವಂತಹ ಹಾಲು ಮತ್ತೆ ಹಣ್ಣನ್ನ ಸೇವಿಸ್ಬೋದು. ತಿನ್ಬೋದು ಅಂತ ಎಷ್ಟಂದ್ರೆ ಅಷ್ಟು ತಿನ್ನಂಗಿಲ್ಲ. ಎಷ್ಟು ತಿಂದ್ರೆ ಆಕಳಿಕೆ ಬಂದು ಕಣ್ರೆಪ್ಪೆ ಮುಚ್ಚುತ್ತೋ ಅಷ್ಟನ್ನು ತಿನ್ನದೆ, ಎಷ್ಟು ತಿಂದ್ರೆ ಹೊಟ್ಟೆ ತುಂಬೋಗಿ ಕಣ್ಣು ರೆಪ್ಪೆ ಮುಚ್ಚಕ್ಕಾಗದೆ ಭಗವಂತನ ಆರಾಧನೆ ಮಾಡೋಕ್ಕೂ ಯೋಗ್ಯಕರವಾಗಿರುತ್ತೋ ಅಷ್ಟನ್ನು ಮಾತ್ರ ತಿನ್ನಬೇಕು. ಸ್ನೇಹಿತರೆ, ಇದಿಷ್ಟು
ಉಪವಾಸದ ಬಗ್ಗೆ ನಾವು ತಿಳ್ಕೊಂಡಿರುವಂತ ಕೆಲವೊಂದು ವಿಷಯಗಳು. ಇದೇ ತರ ಮತ್ತೊಂದು ಆಸಕ್ತಿಕರವಾದ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು.